ಶಿರಹಟ್ಟಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ವೀರೇಶ್ ಪಸಾರಾದ್ ಅವರನ್ನು ಗದಗ ಜಿಲ್ಲಾ ಅಧ್ಯಕ್ಷ ಶರಣು ಗೋಡಿಯವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು. ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಶರಣು ಗೋಡೆ ಅವರು ಮಾತನಾಡುತ್ತಾ, ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಶಿರಹಟ್ಟಿ ಘಟಕದ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಮಾಡಿದ್ದೇವೆ. ತಾಲೂಕು ಅಧ್ಯಕ್ಷರನ್ನಾಗಿ ವೀರೇಶ್ ಪಸಾರಾದ್, ಉಪಾಧ್ಯಕ್ಷರಾಗಿ ಮಂಜುನಾಥ್ ದೇಸಳ್ಳಿ, ರೈತ ಘಟಕದ ತಾಲೂಕು ಅಧ್ಯಕ್ಷರಾಗಿ ಇಸ್ಮಾಯಿಲ್ ಡಾಲಾಯತ್, ಉಪಾಧ್ಯಕ್ಷ ಆನಂದ ಕಾರಕಟ್ಟಿ, ಕಾರ್ಯಾಧ್ಯಕ್ಷರಾಗಿ ದೇವರಾಜ್ ಶಿಂದೆ, ಉಪಾಧ್ಯಕ್ಷರಾಗಿ ಸಲ್ಮಾನ್ ಕುಂದೂರ, ಕಾರ್ಯದರ್ಶಿ ನೂರಾಲಾ ಬಾಷಾ ಮಕಂದಾರ್, ಸಹ ಕಾರ್ಯದರ್ಶಿ ನೂರ್ ಅಹಮದ್ ಮುಳುಗುನ್, ಬೆಳ್ಳಟ್ಟಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಸುಹೇಲ್ ನದಾಫ್, ರಾಜು ಶಿರಹಟ್ಟಿ ನೇಮಕವಾಗಿದ್ದಾರೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲಾ ಕಾರ್ಯಾಧ್ಯಕ್ಷ ಇಸ್ಮಾಯಿಲ್ ಆಡೂರ್, ಗದಗ ಜಿಲ್ಲಾ ಉಪಾಧ್ಯಕ್ಷ ಅಜಯ್ ಕಂಬಳಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಕಳೆದ 18-19 ವರ್ಷಗಳಿಂದ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರನ್ನ ಸಿದ್ಧಾಂತದಡಿಯಲ್ಲಿ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸಂಘಟನೆಯ ಮತ್ತೆ ಜಿಲ್ಲಾಧ್ಯಕ್ಷರಾಗಿ ನಾಡಿಗೆ ಹಾಗೂ ನಮ್ಮ ಜಿಲ್ಲಾ ಭಾಷೆಗೆ ಧಕ್ಕೆಯಾದಾಗ ನಿರಂತರವಾಗಿ ಹೋರಾಟವನ್ನು ರೂಪಿಸಿಕೊಂಡು ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಅಂತ ಭಾವಿಸ್ಕೊಂತ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿರ್ಬೋದು, ಪೋಸ್ಕೋ ವಿಚಾರದಲ್ಲಿರ್ಬೋದು, ಕಾವೇರಿ ನದಿಯ ವಿಚಾರದಲ್ಲಿರ್ಬೋದು, ನಮ್ಮ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಆದಂಥ ಕಳಸಾ ಬಂಡೂರಿ ಮಹದಾಯಿ ನಾಲಾ ಜೋಡಣೆ ವಿಚಾರದಲ್ಲಿರ್ಬೋದು, ಭೀಷ್ಮ ಕೆರೆಗೆ ಕಲುಷಿತ ನೀರಿನ ಕಲುಷಿತ ನೀರು ಬಂದು ಸೇರ್ಪಡೆಯಾಗುವಂಥ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಹೋರಾಟವನ್ನು ರೂಪಿಸಿಕೊಂಡು ಬಂದು ಜಿಲ್ಲೆಯಲ್ಲಿ ನಾಡು ನುಡಿ ವಿಚಾರಕ್ಕೆ ಬಂದಾಗ ಹೋರಾಡುವಂಥ ಮನೋಭಾವ ಇಟ್ಕೊಂಡು ಇವತ್ತು ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯನ್ನು ಬಾರಿ ಗಟ್ಟಿಯಾಗಿ ಕಟ್ಟಬೇಕಂತೇಳಿ ಒಂದು ದೃಢ ಸಂಕಲ್ಪದಿಂದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಿಂಗರಾಜ್ ಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಶಿರಹಟ್ಟಿ ತಾಲೂಕಿನ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗುತ್ತಿರುವುದು. ಇಲ್ಲಿ ಅನೇಕ ಆದಿಯಾಗಿ ತಾಲೂಕಾ ಅಧ್ಯಕ್ಷರು, ತಾಲೂಕು ಕಾರ್ಯಾಧ್ಯಕ್ಷರು, ತಾಲೂಕಾ ರೈತ ಘಟಕದ ಅಧ್ಯಕ್ಷರು ಎಲ್ಲರನ್ನೂ ಇವತ್ತು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ತಾವೆಲ್ಲ ಪತ್ರಕರ್ತರು ನಮಗೆ ಬಹಳ ಸಂತೋಷಕರ ವಿಷಯ. ಆದ ಕಾರಣ ಬಹುಶಃ ಶಿರಹಟ್ಟಿ ತಾಲೂಕಿನ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಈ ಭಾಗದಲ್ಲಿ ಅನೇಕ ಕನ್ನಡಪರ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ಇವತ್ತ ಬಹಳ ನೆನಗುದಿಗೆ ಬಿದ್ದಿರುವಂತಹ ಇಡೀ ಸಾಸಲವಾಡ ಏತ ನೀರಾವರಿ ಯೋಜನೆಯನ್ನ ಹೋರಾಟವನ್ನ ನಾವು ಈ ಭಾಗದಲ್ಲಿ ಕೈಗೆತ್ತಿಕೊಂಡು ಈ ಭಾಗದ ರೈತರ ಬದುಕನ್ನು ಹಸನ್ ಮಾಡ್ಬೇಕಂತೇಳಿ ಏನು ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ಆ ಕಾಗದ ಪತ್ರಗಳನ್ನು ಸೇರ್ಕರಣೆ ಮಾಡುವ ವಿಚಾರದಲ್ಲಿ ಎಲ್ಲ ಇವತ್ತು ಆ ಕಾಗದ ಪತ್ರಗಳು ನಾವು ಇವತ್ತು ಅತಿ ಎಲ್ಲ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನ ಶೇಖರಣೆ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಇಟಗಿ ಸಾಸಲವಾಡ ಏತ ನೀರಾವರಿ ಯೋಜನೆಯನ್ನ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡು ಶಿರಹಟ್ಟಿ ತಾಲೂಕಿನಲ್ಲಿ ಪ್ರಬಲವಾಗಿ ಸಂಘಟನೆಯನ್ನ ನಿಲುವಿರಬೇಕಂತೇಳಿ ವೀರೇಶ್ ಪಸಾರಾದ್ ಅವರ ನೇತೃತ್ವದಲ್ಲಿ ಶಿರಹಟ್ಟಿ ತಾಲೂಕಿನಲ್ಲಿ ಬಾರಿ ಗಟ್ಟಿಯಾಗಿ ಸಂಘಟನೆ ಕಟ್ಟಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲರೂ ಇವತ್ತು ಅನೇಕ ಕಾರ್ಯಕರ್ತರೊಂದಿಗೆ ಶಿರಹಟ್ಟಿ ಪ್ರವಾಸಿ ಮಂದಿರದಲ್ಲಿ ಅವ್ರನ್ನ ಆಯ್ಕೆಯನ್ನು ಮಾಡಿದ್ದೇವೆ. ಅದೇ ರೀತಿ ಅವ್ರ ಜೊತೆ ರೈತ ಘಟಕ, ತಾಲೂಕು ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಸಹ ಆಯ್ಕೆ ಮಾಡಿದ್ವಿ. ಈ ಆಯ್ಕೆ ಸಭೆಗೆ ತಾವು ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಧನ್ಯವಾದವನ್ನು ಸಲ್ಲಿಸುತ್ತಾ